ನಿಜಕ್ಕೂ ನಿಮ್ಮ ಜೀವನ ಪಯಣ ಬಹಳ ರೋಚಕತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಹಳ ಏನೋ ತಿಳಿದುಕೊಳ್ಬೇಕು ಅನ್ನುವ ಆಕರ್ಷಣೆಯನ್ನಂತೂ ಮೂಡಿಸುತ್ತೆ. ಅದರಲ್ಲಿ ಯಾವ ಅನುಮಾನ ಇಲ್ಲ. ಲೌಕಿಕ ಜೀವನದಲ್ಲಿ ಸದಾ ಸ್ಟೇಜಲ್ಲಿದ್ದಂಥವ್ರು ಈಗ ಅಲೌಕಿಕ ಜೀವನದ ಯಾವ ಸ್ಟೇಜಲ್ಲಿದ್ದೀರಿ ಅಂತ ತಿಳಿದುಕೊಳ್ಳುವಂಥ ಒಂದು ಹಂಬಲ, ಕುತೂಹಲ, ಅದರ ಜೊತೆಗೆ ಇನ್ನೊಂದು ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು ಅನ್ನೋದು ನನ್ನ ಭಾವನೆ. ಸನಾತನ ಧರ್ಮ ಅಂತ ಹೇಳಿದಾಗ ನೀವು ಅದನ್ನು ಉಸಿರಾಗಿಸಿಕೊಂಡಿದ್ದೀರಿ. ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಚತುರ್ವಿಧ ಪುರುಷಾರ್ಥಗಳನ್ನು ನಾವು ಪಾಲನೆ ಮಾಡಿದರೆ ಸನಾತನ ಧರ್ಮವನ್ನು ಅರ್ಥ ಮಾಡ್ಕೊಳ್ಬೋದು, ನಮ್ಮ ಜೀವನವನ್ನು ಸಾರ್ಥಕ್ಯದೆಡೆಗೆ ಸಾಗಿಸಬಹುದು ಅಂತಿರುವಾಗ ನೀವು ಯಾವ ಪಂಥವನ್ನು ಆಯ್ಕೆ ಮಾಡಿಕೊಂಡ್ರಿ? ಗೃಹಸ್ಥಾಶ್ರಮದ ವಾಸನೆಯೇ ಬರಲಿಲ್ವಲ್ಲ, ಹೇಗದು ಅನ್ನೋ ಒಂದು ಪ್ರಶ್ನೆಗೆ ಏನು ಉತ್ತರ ತಮ್ಮದು? ನೋಡಿ, ಬಹಳ ಆಳವಾದ ಮತ್ತು ವಿಸ್ತಾರವಾದ ಒಂದು ಪ್ರಶ್ನೆ ನೀವು ಮುಂದೆ. ಹೌದು, ಎರಡು ಪ್ರಶ್ನೆಗಳನ್ನು ಕೇಳಿದೆ. ಇದು ಇಷ್ಟು ಆಳ ಅಂದ್ರೆ ನಾವು ಇದ್ರ ಮೇಲೆ ಒಂದು 2 ತಾಸು 3 ತಾಸು ಮಾತಾಡ್ಕೊಳ್ಬಹುದು ಅಷ್ಟು. ಯಾಕಂದ್ರೆ ಸನಾತನ ಧರ್ಮ ಅಂದ ಕೂಡಲೇ ಇದರ ಧರ್ಮದ ಇದು ಸಾವಿರಾರು ವರ್ಷದ ಒಂದು ಓಘ, ಒಂದು ಗಂಗಾ ಪ್ರವಾಹ. ಈ ನೋಡಿ, ಗಂಗೋತ್ರಿಯಲ್ಲಿ ಹುಟ್ಟಿ ಅದಕ್ಕಿಂತ ಮೂಲದಲ್ಲಿ ನಾವು ಕೈಲಾಸ ತನಕನೂ ಅದರ ಮೂಲವನ್ನು ಹುಡ್ಕೊಂಡು ಹೋಗ್ಬೋದು. ಅಲ್ಲಿಂದ ಹುಟ್ಟಿ ಸಾಗರಕ್ಕೆ ಸೇರ್ತಾಳೆ. ಅವಳು ಪವಿತ್ರವಾದಂಥ ನದಿ. ಗಂಗಾ ಹರಿತಾನೆ ಇರ್ತಾಳೆ. ಹಾಗೆ ಈ ಸನಾತನ ಧರ್ಮ ಅನ್ನೋದು ಹಾಗೆ ಸಾವಿರಾರು ವರ್ಷಗಳಿಂದ ಸುಮಾರು ಹುಡುಕೊಂಡು ಹೋದ್ರೆ ನಾವು ಈಗ ಋಗ್ವೇದದ ಕಾಲ ಅಂತ ನಾವು ಮೆನ್ಷನ್ ಮಾಡಿದ್ರು ಕನಿಷ್ಠ 10,000ದಿಂದ 15,000 ವರ್ಷದ ಹಿಂದೆ ಹೋಗ್ಬೇಕಾಗತ್ತೆ. ಅಷ್ಟು ವರ್ಷಗಳಿಂದ ನಿರಂತರವಾಗಿ ಹರಿದುಕೊಂಡು ಬರುವಂಥ ಸನಾತನ ಧರ್ಮದಲ್ಲಿ ಕಾಲ ಕಾಲಕ್ಕೆ ಬೇರೆ ಬೇರೆ ರೀತಿಯಾದಂಥ ವಿಚಾರಗಳು ಬಂದು ಸೇರ್ಕೊಂಡು ಹೋಯ್ತು. ಹೇಗೆ ಈಗ ಗಂಗಾ ನದಿಯಲ್ಲಿ ಒಂದು ಒಳ್ಳೆ ನದಿನೂ ಬಂದು ಸೇರುತ್ತೆ, ಯಮುನಾನು ಬಂದು ಸೇರುತ್ತೆ, ಸರಸ್ವತಿನೂ ಸೇರ್ತಾಳೆ, ತ್ರಿವೇಣಿ ಸಂಗಮ ಆಗತ್ತೆ. ಅದ್ರ ಜೊತೆಗೆ ಎಷ್ಟೋ ಚರಂಡಿಗಳು ಬಂದು ಸೇರ್ತವೆ. ಹೌದು, ಎಷ್ಟೋ ಕಾರ್ಖಾನೆಯ ಕಲುಷಿತ ಪದಾರ್ಥಗಳು ಬಂದು ಸೇರ್ತವೆ. ಎಷ್ಟೋ ಜನ ಬಂದು ಸ್ನಾನ ಮಾಡಿರ್ತಕ್ಕಂಥ ಹೊಲಸು ಬಂದು ಸೇರುತ್ತೆ. ಕರೆಕ್ಟ್. ಹಾಗೆ ಇವತ್ತು ಸನಾತನ ಧರ್ಮ ಅನ್ನೋದ್ರಲ್ಲಿ ಏನಾಗಿದೆ, ನಾವು ಮೂಲದಿಂದ ಈಗ ನೋಡಿದ್ರೆ ಅದರಲ್ಲಿ ಎಷ್ಟೋ ಕಲುಷಿತಗಳು ಬಂದು ಸೇರಿಕೊಂಡು, ಎಷ್ಟೋ ಒಳ್ಳೆಯ ವಿಚಾರಗಳು ಬಂದು ಸೇರಿಕೊಂಡು, ಹೀಗಾಗಿ ಈ ಸನಾತನ ಧರ್ಮವನ್ನು ಒಂದು ನಿಜವಾದ ಸನಾತನ ಧರ್ಮ ಯಾವುದು ಇವತ್ತು ಎಲ್ಲ ಮಿಕ್ಸ್ ಹಾಕ್ಕೊಂಡು ಕೂತ್ಕೊಂಡಿದೆ. ಅದರಿಂದ ಗೊಂದಲಗಳು ನಮ್ಮಲ್ಲಿ ಇವತ್ತು ನೋಡಿ, ಈಗ ಜಾತಿ ಪದ್ಧತಿ ಬಂತು ಧರ್ಮದಲ್ಲಿ ಅಂತ ಕೆಲವು ಜನ ಮಾತಾಡ್ತಾರೆ. ವಾಸ್ತವಿಕವಾಗಿ ಸನಾತನ ಧರ್ಮಕ್ಕೂ ಜಾತಿ ಪದ್ಧತಿಗೂ ಸಂಬಂಧನೇ ಇಲ್ಲ ಮೂಲದಲ್ಲಿ ನೋಡಿದ್ರೆ. ಆದರೆ ಅದನ್ನೇ ಇವತ್ತು ಸನಾತನ ಧರ್ಮಕ್ಕೆ ಸೇರಿಸ್ತಾರೆ, ಆಯ್ತಾ. ಆಮೇಲೆ ಪಂಥಗಳು, ಒಬ್ಬನು ದ್ವೈತ ಅಂತ ಹೇಳ್ತಾನೆ, ಇನ್ನೊಬ್ಬನು ಅದ್ವೈತ ಅಂತ ಹೇಳ್ತಾನೆ, ಇನ್ನೊಬ್ಬನು ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ದ್ವೈತಾದ್ವೈತ, ಹೀಗೆ ಅದರಲ್ಲಿ ಬೇಕಾದಷ್ಟು ಇದನ್ನು ಮಾಡ್ಕೊಂಡ್ವಿ. ಆಮೇಲೆ ದೇವರುಗಳು ಯಾಕೆ ಇಷ್ಟೆಲ್ಲ ದೇವರುಗಳ ಅವಶ್ಯಕತೆ ಏನಿದೆ? ಭಗವಂತ ಇರುವನು ಒಬ್ಬನೇ, ಏಕಂ ಸತ್ವಿಪ್ರಾ ಬಹುಧಾವದಂತಿ. ನಮ್ಮ ಉಪನಿಷತ್ತುಗಳು ಹೇಳಿದ್ದು ಅದನ್ನೇ, ಒಂದೇ ಭಗವಂತ ಇರೋದು. ಆದರೆ ನಿಮ್ಮಲ್ಲಿ ಯಾಕೆ ಇಷ್ಟೆಲ್ಲ ದೇವತೆಗಳ ಇದು? ಅದು ಆಯಿತು. ಅದರ ಮೇಲೆ ಈ ದೇವತೆಗಳ ಮೂರ್ತಿಗಳಲ್ಲಿ ವ್ಯತ್ಯಾಸಗಳೇ ನೋಡಿ. ಒಂದು ಗಣಪತಿ ಅಂತ ನಾವು ತಗೊಂಡ್ರೆ, ಆ ಗಣಪತಿ ಎಷ್ಟೆಲ್ಲ ರೂಪ, ಚೌತಿ ಹಬ್ಬ ಬಂತು ಅಂತಂದ್ರೆ ಎಷ್ಟು ರೀತಿ ಅವನು ಅವತಾರ ಪಡಿತಾನೆ. ರಾಜಕಾರಣಿ ಅವತಾರದಿಂದ ಡಾಕ್ಟರ್ ಆಗ್ತಾನೆ, ಎಲ್ಲದೂ ಆಗ್ತಾನೆ. ಗಣಪತಿಯ ಒಂದು ಸ್ವರೂಪವನ್ನು ತನಗೆ ಅಂದುಕೊಂಡ ಹಾಗೆ ಆತ ವ್ಯಕ್ತಿ ಮಾಡಿಕೊಳ್ತಾನೆ. ಇಷ್ಟೆಲ್ಲ ಸ್ವಾತಂತ್ರ್ಯತೆ ಹೇಗೆ ಬಂತು? ಇವತ್ತು ಎಂಥ ಸ್ಥಿತಿ ಬಂದಿದೆ ಅಂದರೆ, ಈಗ ಒಂದು ನಾವು ಉತ್ಸವ ಮಾಡಬೇಕು ಅಂದರೆ ಪಟಾಕಿ ಹೊಡೆಯಬೇಕು ಅನ್ನೋ ಶಾಸ್ತ್ರ ತನಕ ಬಂತು. ಇದು ವಾಸ್ತವಿಕವಾಗಿ ನಮ್ಮ ಸನಾತನ ಧರ್ಮದಲ್ಲಿ ಇದೆಯಾ? ಇವತ್ತು ಗಣಪತಿ, ಇದರ ಬಗ್ಗೆನೂ ಮಾತಾಡೋಣ. ಆದ್ರೆ ನನ್ನ ಪ್ರಶ್ನೆಗೆ ಒಂದು ಉತ್ತರ ಮಿಸ್ ಆಯ್ತು ಅಂತ. ಈ ಧರ್ಮ ಅರ್ಥ ಕಾಮ ಮೋಕ್ಷವನ್ನ ಪ್ರತಿಪಾದಿಸುವಂಥ ನಮ್ಮ ಸ್ವಾಮೀಜಿ ಧರ್ಮದ ಬಗ್ಗೆ ಮಾತಾಡ್ತಾರೆ, ಅರ್ಥ ಹೇಗಿರ್ಬೇಕು ಅಂತ ಬಳಸ್ಕೊಳ್ತಾರೆ. ಆದ್ರೆ ನಿಮಗೆ ಗೃಹಸ್ಥಾಶ್ರಮದ ಬಗ್ಗೆ ಒಲವು ಬರ್ಲಿಲ್ವಾ? ಆ ಟೈಮಲ್ಲಿ ಪ್ರಶ್ನೆಗಳು ಉದ್ಭವಿಸ್ಲಿಲ್ವಾ? ಒಲವು ಬಂದಿಲ್ಲ ಅಂತಲ್ಲ, ನನಗೆ ಹೆಚ್ಚಿನ ಆದ್ಯತೆ ಇದಕ್ಕಿತ್ತು. ಹಾಗಾಗಿ ನಾನು ಈ ಕಡೆನೇ ಹೆಚ್ಚು ಬಂದಿರುವಂಥದ್ದು. ಎರಡನೇದಾಗಿ ನನಗೆ ಮೊದಲಿನಿಂದನೂ ಆಧ್ಯಾತ್ಮಜೀವಿ. ಎರಡನೆಯದಾಗಿ ನಮ್ಮ ಗುರುಗಳಾದಂಥ ಬ್ರಹ್ಮಾತ್ಮ ಸ್ವಾಮಿ ಮಹಾರಾಜರು ನನಗೆ ನನ್ನ 19ನೇ ವರ್ಷಕ್ಕೆ ಅವರು ನನಗೆ ದೀಕ್ಷೆಯನ್ನು ಕೊಟ್ಟಿದ್ರು. ಹಾಗಾಗಿ ನನಗೆ ಆಧ್ಯಾತ್ಮಿಕವಾದ ಒಲವೇ ಹೆಚ್ಚು ಹೆಚ್ಚು ಬಂದ್ಕೊಂಡು ಹೋಗಿ. ಒಂದು ಕ್ಲಾರಿಟಿ ಕೊಡೋಣ ನಮ್ಮ ವೀಕ್ಷಕರಿಗೆ. ಸಾಮಾನ್ಯವಾಗಿ ಅಧ್ಯಾತ್ಮ ಅಥವಾ ಆಧ್ಯಾತ್ಮಿಕತೆ ಅಂತ ಹೇಳಿದಾಗ ಅವರದ್ದೇ ಆದಂಥ ಒಂದು ಪರ್ಸೆಪ್ಷನ್ ಇದೆ. ದೇವಸ್ಥಾನಗಳಿಗೆ ಹೋದರೆ ಸಾಕು, ಅವರು ತುಂಬ ಸ್ಪಿರಿಚುವಲ್ ಅನ್ನೋ ಭಾವನೆ ಇದೆ. ನಿಮ್ಮ ಪ್ರಕಾರ ಅದನ್ನು ಸಂಕ್ಷಿಪ್ತವಾಗಿ ಹೇಳ್ಬೋದು, ಅಧ್ಯಾತ್ಮ ಅಂದರೆ ಇದೆ ಇಷ್ಟೇ ಅಂತ ಹೇಳ್ಬೋದು? ಅಧ್ಯಾತ್ಮ ಅಂತಂದರೆ ತನ್ನ ನಿಜವಾದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದು.
ಆದ್ಯ ಆತ್ಮ. ಆದ್ಯ ಅಂತಂದ್ರೆ ಮೊದಲು ಹಾ. ಅಥವಾ ಕುರಿತು ಕುರಿ. ಇರೋ ಅನ್ನುವಾಗ ಮೊದಲು ಅಂತಾನು ಹೇಳ್ಬೋದು. ಹಾ. ಆದಿಯಲ್ಲಿರುವ ಆತ್ಮ ಯಾವುದು? ಪರಮಾತ್ಮ. ಹಾ. ಆ ಪರಮಾತ್ಮನ ಒಂದು ಸಣ್ಣ ಅಂಶವೇ ನಾವು ಆತ್ಮಗಳು, ಜೀವಾತ್ಮಗಳು. ಹಾಗಾಗಿ ನಮ್ಮ ಆತ್ಮದ ಚೇತನವನ್ನ ನಾವು ಅರ್ಥ ಮಾಡಿಕೊಳ್ಳುವುದೇ ಆಧ್ಯಾತ್ಮ. ಇದು ದೇವಸ್ಥಾನದಲ್ಲೂ ಸಿಗಬಹುದು, ಮರದ ಕೆಳಗಡೆನೂ ಸಿಗಬಹುದು, ಕಲ್ಲು ಬಂಡೆಯ ಮೇಲೆ ಸಿಗಬಹುದು, ರಸ್ತೆ ಮೇಲೆ ಹೋಗ್ತಾನೂ ಸಿಗಬಹುದು, ನಾವು ನೀವು ಮಾತಾಡ್ತಾನೂ ಸಿಗಬಹುದು. ಎಲ್ಲಿ ಬೇಕಾದರೂ ಆಧ್ಯಾತ್ಮ ಸಿಗಬಹುದು. ಆಧ್ಯಾತ್ಮಕ್ಕೂ ಮತ್ತು ದೇವಸ್ಥಾನಕ್ಕೂ ಸಂಬಂಧ ಇದೆ ಅಂತಲ್ಲ. ದೇವಸ್ಥಾನ ಆಧ್ಯಾತ್ಮದ ಒಂದು ಕೇಂದ್ರ. ಅದನ್ನು ನಿಮಗೆ ಅದು ನಿಮ್ಮ ಆಧ್ಯಾತ್ಮಿಕತೆಯನ್ನ ಅದು ಪ್ರಮೋಟ್ ಪ್ರೇರೇಪಿಸ್ತದೆ. ಆದ್ರೆ ಆಧ್ಯಾತ್ಮ ಜೀವಿಗೆ ಅವನು ಎಲ್ಲಿ ಕುಂತರೂ ಅದಕ್ಕಾಗಿ ನೋಡಿ, ಹಿಮಾಲಯ ಪರ್ವತದಲ್ಲಿ ಕುಳಿತಾರೆ, ಅಲ್ಲಿ ಏನು ದೇವಸ್ಥಾನ ಇಲ್ಲ, ದೇವರ ಪ್ರತಿಮೆ ಇಲ್ಲ. ಆದ್ರೆ ಇವತ್ತು ಅತಿ ಹೆಚ್ಚು ಆಧ್ಯಾತ್ಮ ಜೀವಿಗಳು ವಾಸ ಮಾಡುವುದು ಹಿಮಾಲಯದಲ್ಲಿ. ಒಂದು ಬಂಡೆ ಕಲ್ಲಿನ ಮೇಲೆ, ಒಂದು ಹಿಮದ ಮಧ್ಯದಲ್ಲಿ, ಒಂದು ಮರದ ಕೆಳಗಡೆ. ಹಿಂದಿನ ಋಷಿಗಳು ಮುನಿಗಳು ನಾವು ಯಾವೆಲ್ಲ ಚಿತ್ರವನ್ನು ನೋಡ್ತೇವೆ, ಅಲ್ಲಿ ದೇವಸ್ಥಾನದಲ್ಲಿ ಕುಳಿತಂತ ಚಿತ್ರ ಇಲ್ಲ, ಎಲ್ಲ ಕಾಡು. ಹಾಗೆ ಅವರಷ್ಟು ದೊಡ್ಡ ಆಧ್ಯಾತ್ಮ ಜೀವಿಗಳು ಯಾರು ಇಲ್ಲ. ಹಾಗಾಗಿ ಆಧ್ಯಾತ್ಮ ಅನ್ನುವುದು ನೀವು ಇದ್ದಲ್ಲೆಲ್ಲ ಇದೆ ಇರಬಹುದು, ನೀವು ಎಲ್ಲಿ ಇದ್ರೂ ಇದೆ. ಆದ್ರೆ ದೇವಸ್ಥಾನಗಳು ನಿಮ್ಮ ಆಧ್ಯಾತ್ಮಿಕತೆಯನ್ನ ಅದು ಪ್ರಮೋಷನ್ ಮಾಡುತ್ತೆ ಅಥವಾ ಪ್ರಮೋಟ್ ಮಾಡುತ್ತೆ, ಅಥವಾ ಅದು ನಿಮ್ಮನ್ನ ಪ್ರೇರೇಪಿಸುತ್ತದೆ ಆ ಕಡೆ. ಹಾಗಾಗಿ ಅದರ ಅವಶ್ಯಕತೆಯೂ ಕೂಡ. ನೀವು ಉತ್ತರ ಕೊಟ್ರಿ ನನ್ನ ಪ್ರಶ್ನೆಗೆ. ಈಗ ಅದೇ ಯಾವ ಸ್ಟೇಜ್ ಅಲ್ಲಿ ಇದ್ದೀರಿ ಅಂತ ಅಲೌಕಿಕವಾಗಿ ನೋಡಿ, ಈಗ ಮುಂಚೆ ಎಲ್ಲ ಸ್ಟೇಜ್ ನ ಆಕ್ರಮಿಸಿಕೊಂಡಂಥವ್ರು ಆ ಸ್ಟೇಜಿಗೆ ಯಾಕೋ ಇದು ನನ್ನದಲ್ಲ ಅಂತ ಅನ್ನಿಸ್ಲಿಕ್ಕೆ ಏನಾದ್ರೂ ಒಂದು ಕಾರಣ ಬೇಕಲ್ಲ. ಅಂದ್ರೆ ಈಗ ನೀವು ಸ್ಟೇಜ್ ಅಂತಂದ್ರೆ ವೇದಿಕೆ ಮೇಲೆ ಇರ್ತಿದ್ರಿ ಯಾವಾಗ್ಲೂ. ಹೌದು, ಅಂದ್ರೆ ಆಧ್ಯಾತ್ಮದಲ್ಲಿ ಬಹಳಷ್ಟು ಸ್ಟೇಜ್ಗಳನ್ನ ಮಾಡಿದ್ದಾರೆ. ಅದು ಇವತ್ತು ಗೌಣವಾಗಿ ಹೋಗಿದೆ. ಹಿಂದೆ ಇತ್ತು ಏನು, ಒಬ್ಬ ಆಚಾರ್ಯ ಅಂತ ಒಂದು ಸ್ಟೇಜ್ ಇತ್ತು. ಆಚಿನೋತಿ ಚ ಶಾಸ್ತ್ರಾಣಿ ಸ್ವಯಂ ಆಚರ್ಯತ್ಯಪಿ. ಯಾವನು ಶಾಸ್ತ್ರಗಳನ್ನ ಹೇಳ್ತಾನೆ ಮತ್ತು ಆ ಶಾಸ್ತ್ರಗಳನ್ನ ತನ್ನಲ್ಲಿ ಆಚರಿಸ್ತಾನೆ ಅವನಿಗೆ ಆಚಾರ್ಯ ಅಂತ. ಉಪಾಧ್ಯಾಯ ಅಂತ ಕರಿತಾ ಇದ್ರು. ಬೇರೆಯವರಿಂದ ಹಣವನ್ನ ಸ್ವೀಕಾರ ಮಾಡಿ ವಿದ್ಯೆಯನ್ನ ಕೊಡುವಂಥವನು ಉಪಾಧ್ಯಾಯ. ಶಿಕ್ಷಕ ಅಂತ ಶಿಕ್ಷಣವನ್ನ ಕೊಡುವಂಥವನು, ನೀನು ಹೇಗಿರಬೇಕು ಹೇಗಿರಬಾರ್ದು ಅದನ್ನ ಶಿಕ್ಷಣವನ್ನು ಹೇಳ್ಕೊಡುವಂಥವನು. ಹೀಗೆ ಅದರ ನಂತರದಲ್ಲಿ ಬರುವಂಥವರು ಈಗ ನಮ್ಮಲ್ಲಿ ಮುನಿಗಳು ಅಂತ ಬರ್ತಿದ್ರು. ಮುನಿಗಳಾದ್ಮೇಲೆ ಋಷಿಗಳು ಅಂತ ಬರ್ತಾರೆ. ಋಷಿಗಳಾದ್ಮೇಲೆ ಮಹರ್ಷಿಗಳು ಅಂತ ಬರ್ತಾರೆ. ಮುನಿಗಳು ಅಂದ್ರೆ ಮೌನಿಗೆ ಮತ್ತೊಂದು ಶಬ್ದವ. ಮುನಿ ಅನ್ನುವಂಥ ಶಬ್ದವನ್ನ ವಾಸ್ತವಿಕವಾಗಿ ಹಾಗೆ ಶಬ್ದಶಃ ಅರ್ಥವನ್ನ ನಾವು ಮಾಡಬಹುದು. ಹಾಗೆ ಮೌನವಾಗಿ ಇರ್ತಿದ್ರು, ಅದಕ್ಕಾಗಿ ಮೌನಿ ಇಂದ ಮುನಿ ಅನ್ನುವಂಥ ಶಬ್ದ ಅನ್ನುವಂಥದ್ದು ಬಂತು ಅಂತ ಮಾಡಬಹುದು. ಮುನಿಗಳು ಅನ್ನುವಂಥದ್ದು ಸಾಮಾನ್ಯವಾಗಿ ನಮ್ಮಲ್ಲಿ ಈ ಪುರಾಣಗಳ ಕಾಲದಲ್ಲಿ ವಾಸ ಮಾಡುವಂತಹ ಏನು ಋಷಿಗಳಿದ್ರು ಅಥವಾ ಆಧ್ಯಾತ್ಮ ಜೀವಿಗಳಿದ್ರು, ಅವರನ್ನ ಹೆಚ್ಚು ನಾವು ಮುನಿಗಳು ಅಂತ ಕರೆದ್ವಿ. ಋಷಿಗಳು ಅಂತ ಕರೆದಿರುವಂಥದ್ದು ಋಷಯೋ ಮಂತ್ರದಷ್ಟಾರ. ಯಾರು ಮಂತ್ರಗಳನ್ನ ದರ್ಶನ ಮಾಡ್ಕೊಳ್ತಾರೆ ಅವನು ಋಷಿ ಅಂತ ಹೇಳಿ. ಯಾವಾಗ ಅಂತಹ ಮಂತ್ರಗಳನ್ನ 100ಕ್ಕೂ ಹೆಚ್ಚು ಯಾರು ದರ್ಶನ ಮಾಡ್ಕೊಳ್ತಾನೋ ಅವನು ಮಹರ್ಷಿ ಅಂತ ಹೇಳಿಸ್ಕೊಳ್ತಾನೆ. ಅದರ ನಂತರದಲ್ಲಿ ಯಾವನು ಇಡೀ ವಿಶ್ವದ ನಿಜವಾದ ರಹಸ್ಯವನ್ನ ಅರ್ಥ ಮಾಡ್ಕೊಳ್ತಾನೆ, ಅಂದ್ರೆ ಬ್ರಹ್ಮ ಅಂದ್ರೆ ಏನು, ಜೀವ ಅಂದ್ರೆ ಏನು, ವಿಶ್ವ ಹೇಗೆ ನಡೀತಾ ಇದೆ, ಯಾಕೆ ನಡೀತಾ ಇದೆ, ಜೀವಕ್ಕೂ ವಿಶ್ವಕ್ಕೂ ಇರುವ ಸಂಬಂಧ ಏನು ಅನ್ನುವಂಥ ಒಂದು ತನ್ನದೇ ಆದಂಥ ಸ್ಪಷ್ಟವಾದ ನಿಲುವನ್ನ ಹೊಂದಿರ್ತಾನೆ, ಜಗತ್ತಿಗೆ ಆ ನಿಲುವನ್ನ ಕೊಟ್ಟಿರ್ತಾನೆ, ಅವನಿಗೆ ನಾವು ಬ್ರಹ್ಮರ್ಷಿ ಅಂತ ಕರೆದ್ವಿ. ಇನ್ನು ಇದನ್ನ ಬಿಟ್ಟು ದೇವತ್ವವನ್ನು ಪಡೆದ ಋಷಿಯಾಗಿ ಮನುಷ್ಯನಾಗಿರ್ತಾನೆ. ಮನುಷ್ಯನಾಗಿದ್ದವನು ತನ್ನ ಆತ್ಮಶಕ್ತಿಯಿಂದ ತನ್ನ ತಪಶಕ್ತಿಯಿಂದ ಯಾವಾಗ ದೇವತ್ವವನ್ನು ಪಡಿತಾನೆ, ದೇವತಾ ಸ್ವರೂಪನೇ ಆಗ್ತಾನೆ, ಅವನಿಗೆ ದೇವಋಷಿ ಅಂತ ಕರೀತಾರೆ. ಈಗ ನಮ್ಗೆ ಅದ್ರ ಕಲ್ಪನೆ ಇರಲ್ಲ. ಇಲ್ಲ, ಈಗಿನವರಿಗೆ ಇಲ್ಲ. ಅಲ್ಲ, ಈಗ ಹೌದು, ನಾವು ಈಗಿನವರೇ ನಮಗಿಲ್ಲ. ಅಂದ್ರೆ ಅದನ್ನ ಇನ್ನಷ್ಟು ಸಂಕ್ಷಿಪ್ತವಾಗಿ ಅದಕ್ಕೆ ಸ್ಪಷ್ಟನೆ ಕೊಡ್ಬೋದಾ? ಈಗ ಬ್ರಹ್ಮಾಂಡವನ್ನ ಅರ್ಥ ಮಾಡ್ಕೊಳ್ಳೋದು, ದೈವತ್ವವನ್ನು ಅದರಲ್ಲೇನೋ ವ್ಯತ್ಯಾಸ ಇದೆಯಾ? ಅದೇ ಈಗ ಕೈವಲ್ಯ, ಸಾಯುಜ್ಯ ಹೌದು ಅಂತೆಲ್ಲ ನಾವು ಬಳಸ್ತೀವಿ. ಪರಮಾತ್ಮನಲ್ಲಿ ಐಕ್ಯ ಆಗೋದು ಈಗ ಅದಕ್ಕೇನಾದ್ರೂ ವ್ಯತ್ಯಾಸ ಇದೆಯಾ? ನೋಡಿ, ನಮ್ಮಲ್ಲಿ 2 ರೀತಿಯ ಭಾಗವನ್ನ ಮಾಡಿಕೊಂಡು ನಾವು ಧರ್ಮವನ್ನ ಅರ್ಥ ಮಾಡಬೇಕು. ನಮ್ಮ ಸನಾತನ ಧರ್ಮ ಒಂದು ಬುದ್ಧನ ಪೂರ್ವಕಾಲದ ಸನಾತನ ಧರ್ಮ, ಇನ್ನೊಂದು ಬುದ್ಧನ ನಂತರದ ಕಾಲದ ಸನಾತನ ಧರ್ಮ. ಬುದ್ಧನ ಪೂರ್ವಕಾಲದ ಸನಾತನ ಧರ್ಮ ಋಷಿ ಧರ್ಮ, ಋಷಿಗಳು ಹೇಳಿರುವಂತಹ ಧರ್ಮ. ಋಷಿಗಳಿಗೂ ಬುದ್ಧನ ನಂತರದಲ್ಲಿ ಆಚಾರ್ಯರಿಂದ ಪ್ರತಿಪಾದಿತವಾದಂಥ ಸನಾತನ ಧರ್ಮ ನಮ್ಮಲ್ಲಿ ಪ್ರಚಾರಕ್ಕೆ ಬಂತು.
ಆಚಾರ್ಯರ ಧರ್ಮಕ್ಕೂ ಮತ್ತು ಋಷಿ ಧರ್ಮಕ್ಕೂ ಇರುವ ವ್ಯತ್ಯಾಸ ಏನು ಅಂತ ಬಹಳ ದೊಡ್ಡ ವಿಷಯ. ಅಂದ್ರೆ ನೀವು ಶಂಕರಾಚಾರ್ಯರು, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ ಇರಬಹುದು, ಅಥವಾ ಇನ್ನೂ ಬಹಳಷ್ಟು ನಿಂಬಾರಕರ ಆಚಾರ್ಯ ಇದ್ದಾರೆ, ವಲ್ಲಭಾಚಾರ್ಯರಿದ್ದಾರೆ, ಈಗೆಲ್ಲ ಬಹಳಷ್ಟು ಆಚಾರ್ಯರು ಇದ್ದಾರೆ. ಇವತ್ತಿಗೂ ಆಚಾರ್ಯರಿದ್ದಾರೆ, ಇವತ್ತಿಗೂ ದೇಶದ ತುಂಬಾ ಆಚಾರ್ಯರು ಪ್ರವಚನ ಮಾಡ್ತಾರೆ. ಸರಿ, ಹಿಂದಿನವರು ಹೇಗಿದ್ದರು, ಹಿಂದಿನ ಋಷಿಗಳು ಹೇಗಿದ್ದರು? ಋಷಿಗಳು ವಾಸ್ತವಿಕವಾಗಿ ಪ್ರಕೃತಿಗೆ ಅನುಗುಣವಾಗಿ ಜೀವನವನ್ನ ಮಾಡಿದವರು ಋಷಿಗಳು. ಅದಕ್ಕಾಗಿ ನೋಡಿ, ಋಷಿ ಯಾವಾಗಲೂ ಶೇವಿಂಗ್ ಮಾಡೋದಿಲ್ಲ. ಅವನು ದಾಡಿ ಬರುತ್ತೆ, ಅದಕ್ಕಾಗಿ ಅವನು ಬಿಡ್ತಾನೆ. ಸಹಜವಾಗಿ ಕೂದಲ ಬರುತ್ತೆ, ಅದಕ್ಕಾಗಿ ಕೂದಲ ಬಿಡ್ತಾನೆ. ಮನುಷ್ಯನಿಗೆ ನಿದ್ರಾಹಾರ ಮೈಥುನಂಚ ಸ್ವಭಾವಂ ಪಶು ಮರ್ತ್ಯಯೋಹೋ ಅಂತ ಒಂದು ಮಾತು. ಮರ್ತ್ಯರಿಗೆ ಅಂದ್ರೆ ಮನುಷ್ಯರಿಗೆ ಮತ್ತು ಪಶುಗಳಿಗೆ ನಿದ್ರೆ, ಆಹಾರ, ಮೈಥುನ ಅನ್ನುವುದು ಸ್ವಾಭಾವಿಕವಾದ ಪ್ರಕ್ರಿಯೆ. ಹಾಗಾಗಿ ಹಿಂದಿನ ಋಷಿಗಳು ನಿದ್ರೆಯನ್ನು ಮಾಡ್ತಾ ಇದ್ರು, ಆಮೇಲೆ ಆಹಾರವನ್ನ ಸ್ವೀಕಾರ ಮಾಡ್ತಾ ಇದ್ರು, ಆಮೇಲೆ ಮದುವೆಯನ್ನು ಆಗ್ತಾ ಇದ್ರು. ಹಾಗಾಗಿ ಋಷಿಗಳಲ್ಲಿ ಯಾವ ಋಷಿಯೂ ನಿಮಗೆ ಬ್ರಹ್ಮಚಾರಿಯಾದ ಋಷಿಗಳನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಋಷಿ ಧರ್ಮ ಅದು. ಹೌದು, ಆಯ್ತಾ? ಅಂದ್ರೆ ಪ್ರಕೃತಿಯ ಜೊತೆಗೆ ತಾವು ಹೋಗುವಂತಹ ಒಂದು ಋಷಿ ಧರ್ಮದ ಉನ್ನತ ಗುರಿಗೂ ಮತ್ತು ಬೇರೆ ಸ್ವಾಮೀಜಿ ಸನ್ಯಾಸಿಗಳ ಉನ್ನತ ಗುರಿಯಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ? ಎಲ್ಲರೂ ಕೂಡ ಸಚ್ಚಿದಾನಂದ ಸ್ವರೂಪವನ್ನ ಪಡೆದುಕೊಳ್ಳುವುದೇ ಅಲ್ವಾ? ಎರಡೂ ಕೂಡ ಸಚ್ಚಿದಾನಂದ ಸ್ವರೂಪವನ್ನ ಪಡೆಯೋದೇ. ಆದ್ರೆ ಒಂದು ಪ್ರವಾಹದ ಜೊತೆಗೆ ಹೋಗಿ ಆ ಸ್ವರೂಪವನ್ನ ಪಡೆಯೋದು, ಇನ್ನೊಂದು ಪ್ರವಾಹದ ವಿರುದ್ಧ ಹೋಗಿ ಪಡೆಯೋದು. ಋಷಿಗಳದ್ದು ಏನಿತ್ತು, ನ್ಯಾಚುರಲ್, ಅವರು ಪೂರಕವಾಗಿ ಹೋಗ್ತಾ ಇದ್ರು. ಗಂಗಾ ನದಿ ಹರಿತಾ ಇದೆ, ಆ ಹರಿವಿನ ಒಂದು ಓಗದ ಜೊತೆಗೆ ನಾನು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಅದು ಹೋಗ್ತೀನಿ, ಅಲ್ಲಿ ಹೋಗಿ ಮುಟ್ತೀನಿ. ಆದ್ರೆ ಈ ಆಚಾರ್ಯ ಧರ್ಮದಲ್ಲಿ ಏನಿದೆ, ನಾವು ಕೂದಲ ಬಂದ್ರೆ ಅದನ್ನ ಕೆತ್ಕೊಳ್ತೇವೆ, ನಾವು ಊಟವನ್ನ ಒಂದು ಮುಷ್ಟಿಯಷ್ಟೇ ಮಾಡ್ತೇವೆ, ನಾವು ಅದಕ್ಕಿಂತ ಹೆಚ್ಚು ಮಾಡೋದಿಲ್ಲ. ನಾವು ನಿದ್ರಾಹಾರ ಮೈಥುನ, ನಿದ್ರೆಯನ್ನ ಬಿಡ್ತೇವೆ, ನಾವು ಧ್ಯಾನ ಮಾಡ್ತೇವೆ, ಆಹಾರವನ್ನ ನಾವು ಸ್ವೀಕಾರ ಮಾಡೋದಿಲ್ಲ, ಆಹಾರವನ್ನ ಭಿಕ್ಷೆ ಬೇಡ್ತೇವೆ, ಅಥವಾ ಭಿಕ್ಷೆ ಸಿಗಲಿಲ್ಲ ಅಂದ್ರೆ ನಾವು ಉಪವಾಸ ಇರ್ತೇವೆ, ನಾವು ಮೈಥುನ, ನಾವು ವಿವಾಹವಾಗೋದಿಲ್ಲ. ಹೀಗೆ ಪ್ರಕೃತಿ ಏನ್ ಹೇಳುತ್ತೆ, ಆ ಪ್ರಕೃತಿಗೆ ವಿರುದ್ಧವಾಗಿ ತಾನು ಹೋಗ್ತೇನೆ. ಒಂದು ಸಣ್ಣ ಪಾಸ್. ಪ್ರಕೃತಿಗೆ ಪೂರಕವಾಗಿ ನಡೆಸುವುದೇ ನಿಜವಾದ ಜೀವನ ಅಂದುಕೊಳ್ಳುವಾಗ ಈ ರೀತಿಯಾದಂಥ ನಿಯಮಗಳನ್ನು ಹಾಕಿಕೊಂಡು ನಾವು ಯಾಕೆ ಹೋಗಬೇಕು? ಅದೇ ಪ್ರಶ್ನೆ. ಎಸ್, ಅದು ದೊಡ್ಡ ಪ್ರಶ್ನೆ. ಹೌದು. ನಾನು ಅದಕ್ಕಾಗಿ ನೀವು ಆ ಪಥವನ್ನು ನನ್ನನ್ನ ಸಾಮಾನ್ಯವಾಗಿ ಜನರು, ನೀವು ಕೇಳಿದ್ರೆ ಪರಮಾತ್ಮ ಸ್ವಾಮಿ ಮಹಾರಾಜ್ ಅಂತ, ನನ್ನನ್ನ ಸಾಮಾನ್ಯವಾಗಿ ಜನರು ಕರೆಯೋದು ಬ್ರಹ್ಮ ಋಷಿ ಅಂತ. ಯಾಕೆ ಹಾಗೆ ಕರೀತಾರೆ ಅಂತಂದ್ರೆ, ನನಗೆ ಒಂದು ಅಭಿನಂದನಾ ಗ್ರಂಥವನ್ನ ನನ್ನ ಭಕ್ತರೆಲ್ಲ ಸೇರಿ ನಮಗೆ ಸಮರ್ಪಣೆ ಮಾಡಿದ್ರು. ಬ್ರಹ್ಮ ಋಷಿ ಅಂತ ಅದಕ್ಕೆ ಹೆಸರಿಟ್ರು. ಹಾಗಾಗಿ ಬ್ರಹ್ಮರ್ಷಿ ಪರಮಾತ್ಮಾಜಿ ಮಹಾರಾಜ್ ಅಂತ ಹೇಳಿದ್ರು. ಕೆಲವು ಜನರಿಗೆ ಇದು ಬ್ರಹ್ಮರ್ಷಿ ಏನು, ಬ್ರಹ್ಮರ್ಷಿಗಳು ಅಂತಂದ್ರೆ ಹಿಂದಿನ ಕಾಲದಲ್ಲಿ ಇರ್ತಿದ್ರು, ಈಗಿನ ಕಾಲದಲ್ಲಿ ಯಾಕೆ? ಭಕ್ತರು ಅಥವಾ ನನ್ನ ಪ್ರೀತಿಸುವವರು ನನಗೆ ಕೊಟ್ಟಿರುವಂತಹ ಒಂದು ಇದು ಬ್ರಹ್ಮರ್ಷಿ ಅಂತ. ಅಂದ್ರೆ ನನ್ನನ್ನ ನೋಡಿದಾಗ ಅವರಿಗೆ ಋಷಿಯ ಹಾಗೆ ಕಂಡಿರುವಂತಹದ್ದು. ಯಾಕೆಂದ್ರೆ ನಾನು ಯಾವುದೇ ಶೇವಿಂಗ್ ಮಾಡೋದಿಲ್ಲ, ಸ್ವೀಕರಿಸಿದ್ದೀರೋ. ಹೌದು, ನಾನು ಋಷಿ ಧರ್ಮವನ್ನೇ. ಇವನ್ನು ನಮ್ಮ ಪರಂಪರೆಗೆ ಸಹಿತ ಋಷಿ ಧರ್ಮದ ಪರಂಪರೆಯೇ, ನಾವು ಸನ್ಯಾಸಿಯ ಪರಂಪರೆ ಅಲ್ಲ. ಆದ್ರೂ ನಿಮ್ಮನ್ನ ನಾಥ ಪರಂಪರೆ, ಅವಧೂತ ಪರಂಪರೆ, ಪರಮಾತ್ಮ ಪರಂಪರೆ, ಪರಮಾತ್ಮ ಪರಂಪರೆ ಅನ್ನುವಂಥದ್ದು ಏನಿದೆ, ಅಥವಾ ಅವಧೂತ ಪರಂಪರೆ ಏನಿದೆ, ಅಥವಾ ಈ ನಾಥ ಪರಂಪರೆ ಏನಿದೆ, ಇವು ವಾಸ್ತವಿಕವಾಗಿ ಋಷಿ ಪರಂಪರೆಗಳು. ಅವು ಪ್ರಕೃತಿಯ ಜೊತೆಗೆ ಹೋಗ್ತವೆ. ಈಗ ನೋಡಿ, ಅವಧೂತನಿಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅವಂ ದೂಯಯತೆ ಇತಿ ಅವಧೂತ, ಅಂದ್ರೆ ಎಲ್ಲವನ್ನ ಬಿಟ್ಟು ಬಿಡ್ತಾನೆ. ಈಗ ಡಿಫೈನ್ ಹಿಮ್, ಬಟ್ಟೆ ಹಾಕೊಳ್ತಾನೆ ಅನ್ನೋದನ್ನು ಬಿಡ್ತಾನೆ, ಬಟ್ಟೆ ಹಾಕೊಳ್ಳೋದಿಲ್ಲ ಅನ್ನೋದನ್ನು ಬಿಡ್ತಾನೆ, ಊಟ ಮಾಡ್ತೀನಿ ಅನ್ನೋದನ್ನು ಬಿಡ್ತಾನೆ, ಮಾಡೋದಿಲ್ಲ ಅನ್ನೋದನ್ನು ಬಿಡ್ತಾನೆ. ನೋಡಿ, ಇದ್ರ ಎರಡರ ಮಧ್ಯದಲ್ಲಿ ನಿಲ್ಲೋದು. ಅವನಿಗೆ ಯಾವುದೂ ಇಲ್ಲ. ಈಗ ನೀವು ಹಾಕೋತೀರಾ? ಹಾಕೋತೀನಿ. ಹಾಕೊಳ್ಳೋದಿಲ್ವಾ? ಇಲ್ಲ, ಹಾಕೊಳ್ಳೋದಿಲ್ಲ. ಸಿಕ್ಕರೆ ಹಾಕೊಳ್ತೀನಿ, ಸಿಗ್ಲಿಲ್ಲ, ಇಲ್ಲ. ಸಿಕ್ಕರೆ ಊಟ ಮಾಡಿದೆ, ಸಿಗ್ಲಿಲ್ಲ, ಇಲ್ಲ. ಇಲ್ಲ ಅಂತ ಹೇಳೋದಕ್ಕೆ ದುಃಖ ಇಲ್ಲ, ಇದೆ ಅನ್ನೋದಕ್ಕೆ ಸುಖ ಇಲ್ಲ.